ಶ್ರೀ ಪರಂಜ್ಯೋತಿಯ ಪವಾಡ. ಇದು ಜರ್ಮನಿಯಲ್ಲಿ ಕೆಲಸ ಮಾಡುತ್ತಿರುವ ಸಾಫ್ಟ್ವೇರ್ ಇಂಜಿನಿಯರ್ ಅಶ್ವಿನ್ ಜೋಯಿಸ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ಶ್ರೀ ಅಮ್ಮ ಭಗವಾನರ ದೀಕ್ಷಾ ದರ್ಶನದ ನಂತರ ನಮಗಾದ ಒಂದು ಅದ್ಭುತ ಪವಾಡವನ್ನು ಹಂಚಿಕೊಳ್ಳಲು ನಾನು ಈ ಸಂದೇಶವನ್ನು ಬರೆಯುತ್ತಿದ್ದೇನೆ. ನಾವು ಪ್ರಮುಖವಾಗಿ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ದೀಕ್ಷಾ ದರ್ಶನದಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಬಂದಿದ್ದೆವು. ನಾನು ದರ್ಶನ ಮಂದಿರವನ್ನು ಪ್ರವೇಶಿಸುವ ಮೊದಲು ನಾನು ಶ್ರೀ ಅಮ್ಮನವರ ಮತ್ತು ಶ್ರೀ ಭಗವಾನರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕಾದ ನನ್ನ ಇಷ್ಟಾರ್ಥಗಳ ಪಟ್ಟಿಯನ್ನು ಮಾಡಿದ್ದೆ. ಇವುಗಳಲ್ಲಿ ಒಂದು ಆಡಿ A5 ಕಾರನ್ನು ಈ ವರ್ಷ ಜರ್ಮನಿಯಲ್ಲಿ ಖರೀದಿಸುವುದು ಎಂದಿತ್ತು. ಭಗವಂತನ ಸನ್ನಿಧಿಯಲ್ಲಿದ್ದಾಗ ನಾನು ನಿಖರವಾದ ಬಣ್ಣ, ನಿರ್ದಿಷ್ಟತೆ, ಮಾದರಿಯನ್ನು ಬಹಳ ಸ್ಪಷ್ಟವಾಗಿ ಕಲ್ಪಿಸಿಕೊಂಡಿದ್ದೆ ಮತ್ತು ಅದನ್ನು ನಿಜವಾಗಿಸಲು ಪ್ರಾರ್ಥಿಸಿದೆ. ದರ್ಶನದ ನಂತರ ಅದೊಂದು ಅಪಾರ ಸಂತೋಷ ಮತ್ತು ಆನಂದದಿಂದ ತುಂಬಿದ ಆಹ್ಲಾದಕರ ಭಾವನೆಯಾಗಿತ್ತು. ಜರ್ಮನಿಗೆ ಮರಳಿದ ನಂತರ 1 ವಾರದೊಳಗೆ ನಾನು ಖರೀದಿಸಲು ಬಯಸಿದ ಕಾರಿಗೆ ಸಂಬಂಧಿಸಿದಂತೆ ಅದ್ಭುತವಾದ ಕೊಡುಗೆಯನ್ನು ನಾನು ನೋಡಿದೆ. ನಾವು ತಕ್ಷಣ ಕಾರನ್ನು ನೋಡಲು ಅಪಾಯಿಂಟ್ಮೆಂಟ್ ತೆಗೆದುಕೊಂಡೆವು ಮತ್ತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ನಾವು ಕಾರನ್ನು ಬುಕ್ ಮಾಡಿದೆವು. ನಾನು ಇಷ್ಟು ಬೇಗ ಆ ಕಾರನ್ನು ಖರೀದಿಸುತ್ತೇನೆ ಎಂದು ನನ್ನ ಕನಸಿನಲ್ಲೂ ಸಹ ಎಂದಿಗೂ ಯೋಚಿಸಿರಲಿಲ್ಲ. ಇದು ದರ್ಶನದ ನಂತರ ನಮಗೆ ಸಂಭವಿಸಿದ ಶುದ್ಧ ಪವಾಡವಲ್ಲದೆ ಬೇರೇನೂ ಅಲ್ಲ. ನನ್ನ ಶ್ರೀ ಪರಂಜ್ಯೋತಿಯವರು ನನ್ನ ಪ್ರಾರ್ಥನೆಗಳನ್ನು ಎಷ್ಟು ಚೆನ್ನಾಗಿ ಆಲಿಸಿದರು. ಅವರು ನಾನು ಕೇಳಿದ್ದನ್ನು ನನಗೆ ಅನುಗ್ರಹಿಸಲು ನಾನು ಜರ್ಮನಿಗೆ ಹಿಂತಿರುಗಲು ಕಾಯುತ್ತಿದ್ದರು. ಕೃತಜ್ಞತೆಯ ಸಂಕೇತವಾಗಿ ನಮ್ಮ ಕಾರಿಗೆ 715 ಸಂಖ್ಯೆಯ ಕಸ್ಟಮೈಸ್ ಮಾಡಿದ ನಂಬರ್ ಪ್ಲೇಟನ್ನು ಹೊಂದಲು ನಾವು ನಿರ್ಧರಿಸಿದೆವು. ಇದರ ವಿಶೇಷತೆ ಏನೆಂದರೆ ಮಾರ್ಚ್ 7ರಂದು ಶ್ರೀ ಭಗವಾನರ ಜನ್ಮದಿನ ಮತ್ತು 15 ಆಗಸ್ಟ್ ಶ್ರೀ ಅಮ್ಮನವರ ಜನ್ಮದಿನ ಎಂದು ಇದು ಸೂಚಿಸುತ್ತದೆ. ಎಂದೆಂದಿಗೂ ಶ್ರೀ ಪರಂಜ್ಯೋತಿಯ ಪಾದ ಕಮಲಗಳಲ್ಲಿರಲು ಬಯಸುತ್ತೇನೆ.